ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಬೇಡವಾದ ಮಗುವಿಗೆ ಮಮತೆಯ ತೊಟ್ಟಿಲು, ರೈಲ್ವೆ ಚೈಲ್ಡ್ ಹೆಲ್ಪ್ ಡೆಸ್ಕ್ ಉದ್ಘಾಟಿಸಿದ ಜಿಲ್ಲಾಧಿಕಾರಿ. ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಆಟೋಗಳ ನಿಲುಗಡೆ ಮತ್ತು ಶೌಚಾಲಯದ ಸಮಸ್ಯೆ ಪರಿಹಾರದ ಭರವಸೆ. ಚಿತ್ತಾಪುರ ತಾಲೂಕಿನ ನಾಲ್ವಾರದಲ್ಲಿ ಇತ್ತೀಚೆಗೆ ನಡೆದಿದ್ದು ಎಟಿಎಂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಿರುವ ಕುರಿತು ಎಸ್ಪಿ ಮಾಹಿತಿ. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಜನ್ಮದಿನಾಚರಣೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಆಚರಣೆ. ಕಲಬುರಗಿಯ ಸ್ಟೇಷನ್ ಬಜಾರ್ನಲ್ಲಿರುವ ವಿಠ್ಠಲ ಮಂದಿರ ಅದ್ದೂರಿಯಾಗಿ ನೆರವೇರಿದ ಆಷಾಢ ಏಕಾದಶಿ ಮಹೋತ್ಸವ. ಡಾಕ್ಟರ್ SN ಪಂಡಿತ್ ರಂಗಮಂದಿರದಲ್ಲಿ ನೂತನ ಶಾಸಕರು, ಅಧಿಕಾರಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಕಾರ್ಯಕ್ರಮದ ಆಯೋಜನೆ. 76 ದಿನಗಳಲ್ಲಿ 21 ದೇಶಗಳ 23,500 ಕಿಲೋಮೀಟರ್ ಪಯಣ. ಬೈಕ್ ಸವಾರ ಮಂಜುನಾಥ್ ಜೊತೆ ವಿಜಯವಾಣಿಯಲ್ಲಿ ನಡೆದ ಸಂವಾದ. ನಂದಿಕೂರು ಗ್ರಾಮದ ರುದ್ರಭೂಮಿ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದೆ ಎಂದು ಪಹಣಿಯಲ್ಲಿ ನಮೂದಿಸುವಂತೆ ಒತ್ತಾಯ. ಪವನ್ ಕುಮಾರ್ ವಳ್ಕೇರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ. 6ನೇ ವೇತನ ಆಯೋಗದ ನ್ಯೂನತೆ ಸರಿಪಡಿಸಲು ಮತ್ತು ಹಳೆ ಪಿಂಚಣಿ ಜಾರಿಗಾಗಿ ಪ್ರಯತ್ನ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ HK ರಾಮು ಅವರಿಂದ ಭರವಸೆ. ಪಾಲಿಕೆಯಿಂದ 6 ಮಾಡರ್ನ್ ಟಾಯ್ಲೆಟ್ ನಿರ್ಮಾಣಕ್ಕಾಗಿ ಮಂಜೂರಾತಿ. ಕೇವಲ 3 ಈ ಟಾಯ್ಲೆಟ್ಗಳ ಅವ್ಯವಸ್ಥೆ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಅಸಮಾಧಾನ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಕದಂ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿರುವ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ನಿರ್ಮಿಸಲಾಗಿರುವ ರೈಲ್ವೆ ಚೈಲ್ಡ್ ಹೆಲ್ಪ್ ಡೆಸ್ಕ್ಗೆ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಚಾಲನೆ ನೀಡಿದರು. ಹೆತ್ತವರಿಗೆ ಬೇಡವಾದ ಮಗುವಿಗೆ ಮಮತೆಯ ತೊಟ್ಟಿಲೊಂದು ಕೈಬೀಸಿ ಕರೆಯುತ್ತಿದೆ. ಹೆಣ್ಣು ಎಂಬ ಕಾರಣ ಸೇರಿದಂತೆ ಮತ್ತಿತರ ಕಾರಣಗಳಿಗಾಗಿ ಹೆತ್ತವರಿಗೆ ಬೇಡವಾದ ಮಗುವನ್ನು ಮುಳ್ಳು ಕಂಟಿ ಚರಂಡಿಯಲ್ಲಿ ಎಸೆಯುವ ಬದಲು ಈ ಮಮತೆಯ ತೊಟ್ಟಿಲಲ್ಲಿ ತಂದು ಹಾಕಿದರೆ ಆ ಮಗುವಿನ ರಕ್ಷಣೆ ಆರೈಕೆ ಮಾಡಲು ಸಾಧ್ಯವಿದೆ. ಇದಕ್ಕಾಗಿಯೇ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಮಮತೆಯ ತೊಟ್ಟಿಲನ್ನು ತೂಗು ಹಾಕಲಾಗಿದೆ. ಬೇಡವಾದ ಮಗುವನ್ನು ಈ ತೊಟ್ಟಿಲಲ್ಲಿ ತಂದು ಹಾಕುವುದರ ಮೂಲಕ ಮಗುವಿನ ಜೀವ ರಕ್ಷಣೆ ಮಾಡಬಹುದಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರೈಲ್ವೆ ಇಲಾಖೆ, ಚೈಲ್ಡ್ ಲೈನ್ ಇಂಡಿಯಾ ಫೌಂಡೇಶನ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಚೈಲ್ಡ್ ಲೈನ್ ಮಾರ್ಗದರ್ಶಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಸ್ಥಾಪಿಸಲಾಗಿರುವ ರೈಲ್ವೆ ಚೈಲ್ಡ್ ಹೆಲ್ಪ್ ಡೆಸ್ಕ್ ಮತ್ತು ಮಮತೆಯ ತೊಟ್ಟಿಲನ್ನು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೆತ್ತವರಿಗೆ ಬೇಡವಾದ ಮಗುವನ್ನು ಮುಳ್ಳುಕಂಟಿಯಲ್ಲಿ ಚರಂಡಿಯಲ್ಲಿ ಎಸೆಯುವ ಪ್ರಕರಣಗಳು ನಡೆಯುತ್ತಿವೆ. ವಾಡಿ ಮತ್ತು ಆಳಂದದಲ್ಲಿ 4-5 ತಿಂಗಳ ಹಿಂದೆ ಇಂತಹ 2 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಪ್ರಮುಖ ಜನನಿಬಿಡ ಸ್ಥಳಗಳಾದ ರೈಲು ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಮಮತೆಯ ತೊಟ್ಟಿಲು ತೂಗು ಹಾಕುತ್ತಿದೆ. ಇದರಿಂದ ಶಿಶುವಿನ ರಕ್ಷಣೆ, ಆರೈಕೆ ಸಾಧ್ಯವಿದೆ ಎಂದರು. ಮುಂಬರುವ ದಿನಗಳಲ್ಲಿ ಬಸ್ ನಿಲ್ದಾಣ, ದೊಡ್ಡ ದೇವಸ್ಥಾನಗಳಲ್ಲಿಯೂ ಮಮತೆಯ ತೊಟ್ಟಿಲು ತೂಗು ಹಾಕಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಮನೆಯಿಂದ ಓಡಿ ಬಂದ ತಂದೆ ತಾಯಿಯಿಂದ ದೂರವಾದ ಮಕ್ಕಳ ರಕ್ಷಣೆಗಾಗಿಯೇ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಚೈಲ್ಡ್ ಹೆಲ್ಪ್ ಡೆಸ್ಕ್ ಆರಂಭಿಸಲಾಗಿದ್ದು, ಇಂತಹ ಮಕ್ಕಳು ಕಂಡು ಬಂದರೆ ಸಾರ್ವಜನಿಕರು 1098 ಸಂಖ್ಯೆಗೆ ಕರೆ ಮಾಡಿದರೆ ಸಿಬ್ಬಂದಿ ಮಗುವಿರುವ ಸ್ಥಳಕ್ಕೆ ಬಂದು ಮಗುವಿನ ರಕ್ಷಣೆ ಮಾಡಲಿದೆ ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಿಶು ಮರಣ ಮತ್ತು ತಾಯಿ ಮರಣ ಪ್ರಮಾಣ ಹೆಚ್ಚಾಗಿದ್ದು, ಬಡತನ, ಅನಕ್ಷರತೆ ಮತ್ತು ತಿಳುವಳಿಕೆಯ ಕೊರತೆ ಇದಕ್ಕೆ ಕಾರಣವಾಗಿದೆ. ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿದ್ದು, 130ಕ್ಕಿಂತ ಹೆಚ್ಚು ಬಾಲ್ಯ ವಿವಾಹಗಳನ್ನು ತಡೆದು ಹಲವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಎಂದರು.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸಿವಿ ರಾಮನ್ ಅವರು ಮಾತನಾಡಿ, ಮಮತೆಯ ತೊಟ್ಟಿಲಲ್ಲಿ ಮಗು ತಂದು ಹಾಕಿದರೆ ತಮಗೆ ಯಾರಾದರೂ ಏನಾದರೂ ಅಂದಾರು ಎನ್ನುವ ಭಯ ಬೇಡ. ನಿಮ್ಮನ್ನು ಯಾರೂ ಪ್ರಶ್ನಿಸುವುದಿಲ್ಲ, ದೂರು ಸಹ ದಾಖಲಿಸುವುದಿಲ್ಲ. ಮಗುವಿನ ರಕ್ಷಣೆಯ ಉದ್ದೇಶದಿಂದಲೇ ಇದನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಾರ್ಗದರ್ಶಿ ಸಂಸ್ಥೆ ನಿರ್ದೇಶಕ ಆನಂದ್ ರಾಜ್, ಮಾರ್ಗದರ್ಶಿ ಸಂಸ್ಥೆ ಕಳೆದ 16 ವರ್ಷಗಳಿಂದ ಮಕ್ಕಳ ರಕ್ಷಣೆ ಕೆಲಸ ಮಾಡುತ್ತಿದ್ದು, ಇದುವರೆಗೆ ಸುಮಾರು 11,000 ಮಕ್ಕಳನ್ನು ರಕ್ಷಣೆ ಮಾಡಿ ಬಾಲಮಂದಿರಕ್ಕೆ ಸೇರಿಸಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಸ್ಆರ್ ಮಾಣಿಕ್ಯ ಅವರು ಮಾತನಾಡಿ, ಬೇಡವಾದ ಮಗುವನ್ನು ಚರಂಡಿ ಮುಳ್ಳುಕಂಟಿಯಲ್ಲಿ ಎಸೆಯುವುದು ಯಾವುದೇ ಅಪರಾಧಕ್ಕಿಂತ ಕ್ರೂರ ಪ್ರವೃತ್ತಿಯಾಗಿದೆ. ಮಗು ಬೇಡ ಎಂದಾದರೆ ಮಮತೆಯ ತೊಟ್ಟಿಲಲ್ಲಿ ಹಾಕಿ ಮಗುವಿನ ಜೀವ ರಕ್ಷಣೆಗೆ ಅನುವು ಮಾಡಿಕೊಡಬೇಕು ಎಂದರು. ಪಾಲಕರು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಅಲಕ್ಷಿಸದೆ ಜೀವನದಲ್ಲಿ ಅವರಿಗೆ ಬೆಳವಣಿಗೆಗೆ ಬೇಕಾದ ಎಲ್ಲ ಅನುಕೂಲ ಮಾಡಿಕೊಡಬೇಕಾದ ಜವಾಬ್ದಾರಿ ಅವರ ಮೇಲಿದೆ ಎಂದರು. ಮಾರ್ಗದರ್ಶಿ ಸಂಸ್ಥೆಯ ಅಧ್ಯಕ್ಷ ಫಾದರ್ ಜಾರ್ಜ್ ಕೊಲ್ಯಾಶಾನಿ, ವಿಭಾಗೀಯ ಸಹಾಯಕ ಇಂಜಿನಿಯರ್ ಅವಧೇಶ್ ಮೀನಾ, ರೈಲ್ವೆ ಅಧಿಕಾರಿ ಪಿಯೂಷ್ ಕುಮಾರ್, ಬಾಲ ನ್ಯಾಯಮಂಡಳಿಯ ಸದಸ್ಯೆ ಗೀತಾ ಸಜ್ಜನ್, ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಅಧೀಕ್ಷಕಿ ಶಿಲ್ಪಾ ಹಿರೇಮಠ್, ಸರ್ಕಾರಿ ವಿಶೇಷ ಬಾಲಕಿಯರ ಬಾಲಮಂದಿರದ ಅಧೀಕ್ಷಕಿ ದೀಪಾಕ್ಷಿ ಜಾನಕಿ, ಸರ್ಕಾರಿ ವೀಕ್ಷಣಾಲಯದ ಅಧೀಕ್ಷಕ ಬಾಲಕೃಷ್ಣ ಸಾಲವಾಡಿ, ಕಲಬುರಗಿ ರೈಲ್ವೆ ಸ್ಟೇಷನ್ ಸೌತ್ ಸೆಂಟ್ರಲ್ ವ್ಯವಸ್ಥಾಪಕ ಜಿಜಿ ಮೋಹನ್, ಪಿಜೆ ಆರ್ವಿ ಜಗತಾಪ್, ಶ್ಯಾಮರಾಜ್ ಸಜ್ಜನ್, ಫಾದರ್ ಸಜ್ಜಿ ಜಾರ್ಜ್, ಮಸೂದ್ ಸಿದ್ದಿಕಿ ಶೇಟ್, ಸಂತೋಷ್ ಕುಲಕರ್ಣಿ, ಲಿಯಾಕತ್ ಅಲಿ ಸೇರಿದಂತೆ ಮತ್ತಿತರರು ವೇದಿಕೆ ಮೇಲಿದ್ದರು. ಮಕ್ಕಳು, ಚಿಕ್ಕ ಮಕ್ಕಳನ್ನು ಕೂಡ ಇತರ ಬೇರೆ ಕಡೆ ಮೀಸಾಕುವುದನ್ನು ತಡೆ ಮಾಡುವ ಉದ್ದೇಶದಿಂದ ನಮ್ಮ ಸ್ಟೇಟ್ ವುಮನ್ ಹೋಮ್, ಸ್ಟೇಟ್ ಹೋಮ್ ಎಂದಿದೆ, ಅಲ್ಲಿ ಕೂಡ ಇಂಥವು ಹೋಗೋದು ಗೊತ್ತಿದೆ. ಮತ್ತೆ ಈ ಡಾನ್ ಬೋಸ್ಕೋ ಚೈಲ್ಡ್ ಲೈನ್ ಸಂಸ್ಥೆಯಲ್ಲಿ ಕೂಡ ಇಂಥವು ಕೊಟ್ಟಿದೆ. ಮತ್ತೆ ಬಸ್ ಸ್ಟ್ಯಾಂಡ್, ಈಗ ರೈಲ್ವೆ ಸ್ಟೇಷನ್, ಇನ್ನೂ ಕೂಡ ಕೆಲವು ಕಡೆ ಇದನ್ನು ನಾವು ಮತ್ತೆ ಓಪನ್ ಮಾಡ್ತೇವೆ. ನಾನು ಸರ್ಕಾರ ಕೂಡ ಶಿಫಾರಸು ಮಾಡಬೇಕು ಇದನ್ನು ಕೂಡ ರೈಲ್ವೆ ಸ್ಟೇಷನ್, ಯಾಕಂದ್ರೆ ಸುಮಾರು ಜನ ಬಂದು ಹೋಗುವ ಸ್ಥಳ. ಇಲ್ಲಿ ಒಂದು ಕೊಟ್ಟಿಲ್ಲ ಮತ್ತೆ ಹೆಲ್ಪ್ ಲೈನ್ ಖಂಡಿತ ಇರಬೇಕು. ಯಾಕಂದ್ರೆ ಯಾರೋ ಮಕ್ಕಳು ಬರ್ತಾರೆ, ಅವ್ರು ಏನೋ ಮಿಸ್ಸಿಂಗ್ ಚೈಲ್ಡ್ ಇರ್ಬೋದು, ಬಟ್ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಹೆಲ್ಪ್ ಸಿಗಬೇಕು. ಇಲ್ಲೇ ಇದ್ರೆ ಒಳ್ಳೆಯದು. ಸೊ ಇಂಥವು ಜನ ಜಾಸ್ತಿ ಸೇರುವ ಸಾರ್ವಜನಿಕ ಸ್ಥಳಗಳು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಸ್, ಇನ್ನು ಕೆಲವು ಪ್ಲೇಸ್ ಆಫ್ ವರ್ಷಿಪ್ಸ್ ಅಂತ ಹೇಳ್ತಾರೆ, ದೊಡ್ಡ ದೇವಸ್ಥಾನಗಳು, ದೇವಾಲಯಗಳಲ್ಲಿ ಕೂಡ ಇಂಥವು ಇದನ್ನು ನಾವು ಸೃಷ್ಟಿ ಮಾಡಲೇಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಇಂಥವು ಮಕ್ಕಳ ಮೇಲೆ ಆಗುವ ಒಂದು ಘಟನೆಗಳು ಮತ್ತೆ ಅಬ್ಡಕ್ಷನ್, ಅದನ್ನು ಅಬ್ಡಕ್ಟ್ ಮಾಡ್ಕೊಂಡು ಹೋಗ್ಬೋದು, ಇಂಥದ್ದು ಇಶ್ಯೂಸ್ ಆಗಬಾರ್ದು. ಈಗ ಸುಮಾರು ಜನರು ನಮ್ಮ ಇದರಲ್ಲಿ ಮಕ್ಕಳು ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ. ಇಟ್ಸ್ ಪೇನ್ಫುಲ್ ಲೈಫ್ ನಾವು, ಬಟ್ ಅದನ್ನು ಲೀಗಲ್ ಆಗಿ ಆ ಮಕ್ಕಳನ್ನು ಅಡಾಪ್ಟ್ ಮಾಡೋಕ್ಕೆ ಪ್ರೊಸೀಜರ್ ಇದೆ. ಕೆಲವರು ಏನಾಗ್ತದೆ, ಇವತ್ತು ಹಳ್ಳಿಗಳ ಕಡೆ ಏನೋ ಒಂದು ಸ್ವಲ್ಪ ಅಮೌಂಟ್ಗೆ ಅಥವಾ ಮಕ್ಕಳು 3-4 ಮಕ್ಕಳು ಇದ್ದಾರೆ ಮನೆಯಲ್ಲಿ, ಯಾರೋ ಒಬ್ಬರು ಮಕ್ಕಳು ನಾನೇ ಸಾಕ್ತೀನಿ ಎಂದು ಹೇಳ್ಕೊಂಡ್ರೆ ತಗೊಳ್ಳುವ ಪದ್ಧತಿ ಕೂಡ ಕೆಲವು ಕಡೆ ಇದೆ. ಬಟ್ ಅದು ಕಾನೂನು ರೀತಿಯಾಗಿ ಅದು ಒಂದು ಅಪರಾಧ, ಅದು ಅಂಥವು ಪ್ರೊವಿಷನ್ಸ್ ಇಲ್ಲ. ಅಡಾಪ್ಷನ್ ಮೂಲಕನೇ ನಾವು ಮಾಡಬೇಕಾಗ್ತದೆ. ಬಟ್ ಅದು ಕೂಡ ಈ ತಾರಾ ಎಂದು ಒಂದು ಸಂಸ್ಥೆ ಇದೆ, ಆನ್ಲೈನ್ ಮುಖಾಂತರ ಅವರು ಅಪ್ಲೈ ಮಾಡಬೇಕು. ನನಗೆ ಯಾವುದೋ ಒಂದು ಮಗು ಅಡಾಪ್ಟ್ ಮಾಡಬೇಕಂದ್ರೆ ನಾವು ಅಪ್ಲೈ ಆನ್ಲೈನ್ ಅಂಡ್ ವೆಯ್ಟ್ ಫಾರ್ ದಿ ಸೀನಿಯಾರಿಟಿ. ಅಲ್ಲಿ ಏನಾಗ್ತದೆ, ನಮ್ಮ ರಾಜ್ಯದಲ್ಲ, ಮೇ ಬಿ ಆನ್ಲೈನ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಕೂಡ ಸಿಗ್ಬೋದು. ಈಗ ನಮ್ಮ ಕಲಬುರಗಿ ಅಡಾಪ್ಟ್ ಮಾಡ್ಕೊಂಡು ಹೋಗೋರು ಬೇರೆ ರಾಜ್ಯದವರು ಕೂಡ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು, ನಾರ್ತ್ ಇಂಡಿಯಾದಿಂದ ಅಥವಾ ಬೇರೆ ಆಂಧ್ರ, ತಮಿಳುನಾಡಿಂದ ಕೂಡ ಬಂದು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಮುಂಚಿತವಾಗಿ 4-5 ವರ್ಷ ಹಿಂದೆ ಅಪ್ಲೈ ಮಾಡಿದ್ರು. ಬಟ್ ಈಗ ಅವ್ರು ಸೀನಿಯಾರಿಟಿ ಬರ್ತದೆ ಅಂದರೆ ಅವ್ರಿಗೆ ಕರೆದು ಈ ಥರ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ. ಯಾಕಂದರೆ ಬೇರೆ ಯಾವ ಉದ್ದೇಶಕ್ಕೂ ಮಿಸ್ಯೂಸ್ ಆಗಬಾರ್ದು. ನಿಜವಾಗಿಯೂ ಮಕ್ಕಳು ಇಲ್ಲದೆ ಇರೋರನ್ನು ಅವರು ಸಾಕುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಈ ಸರ್ಕಾರದ ಒಂದು ಉನ್ನತ ಯೋಜನೆ ಕೂಡ ಆಗಿರ್ತದೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಸಮರ್ಪಕ ಆಟೋ ಸ್ಟ್ಯಾಂಡ್, ಆಟೋ ಚಾಲಕರ ಸಮಸ್ಯೆ ನಿವಾರಣೆ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕುರಿತು ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ.
ಕಲಬುರಗಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವ ಪಾರ್ಕಿಂಗ್ ಪ್ರದೇಶದಲ್ಲಿ ಸಮರ್ಪಕವಾಗಿ ಆಟೋ ನಿಲುಗಡೆ ಸೇರಿದಂತೆ ಆಟೋಗಳ ಸರದಿಯನ್ನ ಹೊರತುಪಡಿಸಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವ ವೃತ್ತದಲ್ಲಿ ಇನ್ನಿತರ ಆಟೋಗಳ ನಿಲುಗಡೆಯನ್ನ ನಿಷೇಧಿಸುವ ಕುರಿತು ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ಆಟೋ ಚಾಲಕರಿಗಾಗಿ ವಿಶೇಷವಾಗಿ ಸಾರ್ವಜನಿಕ ಶೌಚಾಲಯವೊಂದನ್ನು ನಿರ್ಮಿಸಲಾಗುವುದು ಎಂದು ಇದೇ ವೇಳೆ ಅವರು ಭರವಸೆ ನೀಡಿದರು. ಏನಪ್ಪ ಏನು ಸಮಸ್ಯೆ ಇದೆ? ಹಿಂಗೆಲ್ಲ ಸರಿಯಾಗಿದ್ದಲ್ವಾ? ಬೇರೆ ಏನು ಸಮಸ್ಯೆ ಇದೆಯಾ? ಇಲ್ಲ ಸರ್, ಹೆಚ್ಚು ಮಾಡೋದು ಪ್ರಾಬ್ಲಮ್ ಭಾಳ ಉಂಟು ಸರ್. ಇಲ್ಲಿ ಭಾಳ ತ್ರಾಸ ಅಲ್ಲ ಸರ್. ಒಂದೇ ಎಲ್ಲಿ ಸರ್ ಅಲ್ಲಿ ಏನಿಲ್ಲ, ಭಾಳ ಗಲೀಜು ವಾಸನೆ ಬರ್ತದೆ ಸರ್. ಏನು ಟಾಯ್ಲೆಟ್ ಯಾವುದಿಲ್ಲ, ಶೌಚಾಲಯ ಇಲ್ಲ? ಇಲ್ಲ ಸರ್, ಇಲ್ಲ ಇದೆ ಇದನ್ನೇಕಾಗಲ್ಲ ಸರ್. ಬಟ್ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತಾ ಇಲ್ಲ. ಬಟ್ ಡೈಲಿ ಪೊಲೀಸ್ ಬಿಕಾಸ್ ಓನ್ಲಿ ಯೂರಿನ್ ಅಲ್ಲ, ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಹಿಯರ್. ವಿ ಕೆನಾಟ್ ಸೇ ದಟ್ ಬರೋರು ಆ ಕಡೆ ಹೋಗ್ತಾ ಇದ್ದಾರಾ? ಮತ್ತೆ ಅಲ್ಲಿ ಹೊರಗಡೆ ಯಾಕೆ ಆಟೋ ನಿಲ್ಲಿಸ್ತಾ ಇದ್ದಾರೆ? ನಿಮ್ಮ ಯೂನಿಯನ್ ಇರ್ತದಲ್ವಾ, ನಿಲ್ಲಿಸಬಾರ್ದು ಅಂತ ಹೇಳಿದಲ್ವಾ? ನೀವು ಆಟೋ ನಿಲ್ಲಿಸ್ಬೇಕಾದ್ರೆ ಇಲ್ಲೇ ಬಂದು ನಿಮ್ಮ ಲೈನ್ನಲ್ಲಿ ಇರಬೇಕಲ್ವಾ? ಅಲ್ಲಿ ಯಾರು ನಿಲ್ಲಿಸ್ತಾರ ಹೊರಗಡೆ? ರನ್ನಿಂಗ್ ಗಾಡಿ ಇರ್ತದೆ ಸರ್, ಹೊರಗೆ ಈ ಕಡೆ ಪ್ಯಾಸೆಂಜರ್ ಬಿಟ್ಟು ಆ ಕಡೆ ಹೋಗಿ ನಿಂದಿರ್ತಾರೆ ಸರ್. ಬಟ್ ನಿಲ್ಲಬಾರ್ದು, ಪ್ಯಾಸೆಂಜರ್ ಬಿಟ್ಟು ಹೋಗ್ಬೋದು, ನಿಲ್ಲಬಾರ್ದು. ನಿಮ್ಮ ಯೂನಿಯನ್ ಇದಲ್ವಾ? ಎಲ್ಲ ನೀವು ಸ್ವಲ್ಪ ಅವ್ರಿಗೆ ತಿಳಿಸಿದ್ದು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ನಾವೇ ಕ್ರಮ ತಗೊಳ್ಬೇಕಾಗ್ತದೆ. ಆಟೋ ಸೀಸ್ ಮಾಡ್ತೀವಿ, ಸೀಸ್ ಮಾಡಿ ಕೇಸ್ ಬುಕ್ ಮಾಡ್ತೀವಿ ಸರ್. ಅದ್ರ ಸಲ ಹಳೆ ಬಸ್ ಸ್ಟ್ಯಾಂಡ್ ಭಾಳ ತೊಂದರೆ ಆಗುತ್ತೆ. ಬಸ್ ಸ್ಟ್ಯಾಂಡ್ ರೈಟಿಂಗ್ ಹೋಗ್ತೀಸಿ ರೈಟಿಂಗ್ ಬಂದು ಊರಲ್ಲಿ ಭಾಳ ತೊಂದರೆ ಸರ್. ಟ್ರಾಫಿಕ್ ಕೂಡ ಜಾಮ್ ಆಗುತ್ತೆ. ಬರೀ ಹೇಳಿದ್ರೆ ಅವರೆಲ್ಲ ಜಗಳ ಮಾಡ್ತಾರೆ. ಯಾವ ಆಟೋ ನೀವು ಯಾರೋ ಅವರನ್ನು ಕಳಿಸ್ತೇನೆ ನಾನು, ಡಿಪೋ ಮ್ಯಾನೇಜರ್. ನೀವು ಯಾರೋ ಇಬ್ಬರು ಬನ್ನಿ, ನೀವು ಯಾರೋ ಇಬ್ಬರು ಬಂದು ಏನು ಇಶ್ಯೂ ಅದನ್ನು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ. ಅವರನ್ನು ಕರೆಸಿ ಮೀಟಿಂಗ್ ಮಾಡಿ ಅದು ಸಾಲ್ವ್ ಮಾಡೋಣ. ಬಟ್ ನೀವು ಯಾರೋ ಇಬ್ಬರು ಬರಬೇಕು. ಒಂದು ಸೆಕೆಂಡ್, ಈ ಆಟೋಗಳು ಅಲ್ಲಿ ನಿಲ್ಲಿಸೋದನ್ನು ಸ್ವಲ್ಪ ನೀವು ಕೂಡ ಹೇಳಬೇಕಾಗ್ತದೆ ಇದರಿಂದ. ಮುಂದೆ ಯಾಕಂದರೆ ಒಂದು ಟೈಮ್ ನಿಮ್ಮ ಮೂಲಕ ಹೇಳ್ತೀವಿ, ಆಗದೆ ಇದ್ದರೆ ಮತ್ತೆ ಸೀಸ್ ಮಾಡಿ ಕೇಸ್ ಹಾಕ್ತೀವಿ. ಬೇರೆ ಏನು ಮತ್ತೆ ಆಟೋನು ಸಿಗಲ್ಲ 6 ತಿಂಗಳಾದ್ರೂ. ಅವ್ರು ಹೇಳಿ, ಯಾಕಂದರೆ ಇದು ಯಾಕೆ ಕ್ಯೂ ಮಾಡಿದ್ವಿ ಅಂದರೆ ಯಾರೇ ಬಂದರೂ ಮೊದಲು ನಿಂತರೂ ಆಟೋಗೆ ಸಿಗಬೇಕು. ನೀವು ಅಲ್ಲಿ ಎಲ್ಲ ಹೋದರೆ ಮತ್ತೆ ಇಲ್ಲಿ ಯಾರು ನೀವು ನಿಲ್ಲಲ್ಲ. ದಿವಸಕ್ಕೆ 3 ಟೈಮ್ ಕ್ಲೀನ್ ಮಾಡಿಸಂದು ಹೇಳಿದ್ದಾರೆ ಸ್ಟೇಷನ್ ಮ್ಯಾನೇಜರ್. ಒಂದು ದಿವಸಕ್ಕೊಮ್ಮೆ ಎಲ್ಲ ಮಾಡ್ಬೋದು ಸರ್. ಲೇಡೀಸ್ಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಲೇಡೀಸಿಗೆ ಶೌಚಾಲಯ ಇದೆ, ಅದು ಯಾರು? ಈ ಕಲಬುರಗಿ ರೈಲ್ವೆ ಸ್ಟೇಷನಲ್ಲಿ ಕೂಡ ಆಟೋಗಳು ಮತ್ತು ಟ್ರಾಫಿಕ್ ಜಾಮ್ ಹಿಂದೆ ಸುಮಾರು ಇತ್ತು. ಅಂದರೆ ಯಾವುದೋ ಒಂದು ಶಿಸ್ತಿರಲಿಲ್ಲ. ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಪಾರ್ಕಿಂಗ್ ಇತ್ತು, ಮತ್ತು ಜನ ಬರೋದು ಕೂಡ ಎಲ್ಲ ಒಂದೊಂದು ಕಡೆ ಹೋಗ್ತಿದ್ರು. ಸೊ ಇದನ್ನು ಗಮನಿಸಿದ ಮೇಲೆ ಹಿಂದೆ ಕೂಡ ನಾನೇ ಒಂದು ಸರ್ತಿ ಸ್ವತಃ ಭೇಟಿಯಾಗಿದೆ. ಇಲ್ಲಿ ಸ್ಟೇಷನ್ ಮ್ಯಾನೇಜರ್ ಮತ್ತು ಸಂಬಂಧಪಟ್ಟವರುಗಳ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ ಹಿಂದೆ. ಅಂದರೆ ನ್ಯಾಯವಾಗಿ ಆಟೋಗಳು ಒಂದು ಲೈನ್ನಲ್ಲಿ ನಿಲ್ಲಿಸ್ಬೇಕು, ಮತ್ತು ಅಲ್ಲಿ ಜನ ಬರೋರು ಕೂಡ ಫಸ್ಟ್ ಯಾವ ಆಟೋ ಇದೋ ಆ ಆಟೋ ಮೂಲಕನೇ ಹೋಗಬೇಕಾಗ್ತದೆ. ಸೊ ಇದನ್ನು ಕೂಡ ಒಂದು ಡಿಸಿಪ್ಲಿನ್ಡ್ ವೇನಲ್ಲಿ ಮಾಡಬೇಕೆಂದು ಒಂದು ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಕೂಡ ಈ ಸ್ಟೇಷನ್ ಮ್ಯಾನೇಜರ್ ಅವರು DRM ಅವರ ಸೂಚನೆ ಪ್ರಕಾರ ಕೂಡ ಈಗ ಎಲ್ಲ ಕಡೆನೂ ಇದೆಲ್ಲ ಬಂದ್ ಮಾಡಿದ್ದಾರೆ. ಈ ಕಡೆ ಬಂದ್ ಮಾಡಿದ್ದಾರೆ. ಈಗ ಆಟೋಗಳು 2 ಲೈನ್ನಲ್ಲಿ ನಿಂತಿದ್ದಾರೆ. ಈ ಜನ ಯಾರೇ ಬಂದ್ರೂ ಇಲ್ಲೇ ಬರಬೇಕು, ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಬಟ್ ಅವ್ರದ್ದು ಒಂದು ಸಮಸ್ಯೆ ಇದೆ, ಅಂದರೆ ಹೊರಗಡೆ ಬರುವ ಇಲ್ಲಿ ಡ್ರಾಪ್ ಮಾಡೋ ಆಟೋಗಳು ಕೂಡ ಮತ್ತೆ ಜನರನ್ನು ಅಲ್ಲಿ ಹೋಗ್ತಾರೆ, ಅಲ್ಲಿ ಅದರಲ್ಲಿ ಆಟೋ ಇರ್ತಾರೆ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ಕೂಡ ಈ KSRTC ಅವ್ರ ಜೊತೆ ಒಂದು
ಮೀಟಿಂಗ್ ಮಾಡಿ ಈಗ ಅಲ್ಲಿ ಆಟೋಗಳು ಯಾವುದು ನಿಲ್ಲಿಸಬಾರ್ದು. ಜನ ಬಂದರೆ ಅವ್ರನ್ನ ಜನ ಇಳಿಸ್ಬಿಟ್ಟು ಇಮ್ಮಿಡಿಯೇಟ್ಲಿ ತಕ್ಷಣ ಹೋಗಬೇಕು, ಅಲ್ಲಿ ಯಾರು ನಿಲ್ಲಬಾರ್ದು. ಇಲ್ಲಿ ಯಾರೇ ಜನ ಬಂದ್ರೂ ರೈಲ್ವೆ ಸ್ಟೇಷನಲ್ಲಿ ಆಟೋ ಹಿಡಿಬೇಕಾದ್ರೆ ಇಲ್ಲಿನೇ ಬರಬೇಕಂತ ಒಂದು ವ್ಯವಸ್ಥೆ ಕೂಡ ಇನ್ನು ಮುಂದೆ ಮಾಡಲಾಗುತ್ತೆ. ಈ ಶೌಚಾಲಯ ಯೂರಿನಲ್ ಬಗ್ಗೆ ಕೂಡ ಈಗ ಈ ಆಟೋ ಡ್ರೈವರ್ಸ್ ಹೇಳಿದರು, ಮುಂದೆ ಒಂದು ಬೇರೆ ಸಪ್ರೇಟ್ ಶೌಚಾಲಯ, ಹೊಸ ಶೌಚಾಲಯ ಕಟ್ತೀವಿ ಯಾವುದೋ ಒಂದು ಸ್ಕೀಮ್ನಲ್ಲಿ, ಮತ್ತು ಅದು ಕಾಂಟ್ರಾಕ್ಟ್ ಮೂಲಕ ಕೂಡ ನಿರ್ವಹಿಸ್ತೀವಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲ್ವಾರದಲ್ಲಿ ಇತ್ತೀಚೆಗೆ ನಡೆದ ಎಟಿಎಂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಚಿತ್ತಾಪುರ ತಾಲೂಕಿನ ನಾಲ್ವಾರದಲ್ಲಿ ಇತ್ತೀಚೆಗೆ ನಡೆದ ಎಟಿಎಂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಗುರುಮಿಟ್ಕಲ್ ಮತ್ತು ಚಿಂಚೋಳಿ ತಾಲೂಕಿನ ಕುಂದಕುಂಟ ಗ್ರಾಮದ ಜಗದೇವಪ್ಪ ಬುಗ್ಗಣ್ಣ ಮತ್ತು ಜಗನ್ನಾಥ್ ಶಾಮರಾವ್ ಎಂಬುವವರನ್ನು ಬಂಧಿಸಿ 10.20 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿ ಗೇಟ್ ಏನಿದೆ ಅದರ ಹತ್ರ ಇರುವಂಥ ನಾಲ್ವಾರ, ಅಲ್ಲಿ ಒಂದು ಇಂಡಿಯಾ ಒನ್ ಅನ್ನೋ ಹೆಸರಿನ ಎಟಿಎಂ ಮಿಷಿನಿಂದ ಸುಮಾರು 14,96,500 ರೂಪಾಯಿ, ಸರಿ ಸುಮಾರು 15 ಲಕ್ಷದಷ್ಟು ಹಣ ಕಳವಾಗಿತ್ತು. ಆ ಒಂದು ಕೃತ್ಯ ಸ್ಥಳದ್ದು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಫೋರ್ಸ್ಡ್ ಎಂಟ್ರಿ ಆಗಲಿ ಅಥವಾ ಎಟಿಎಂ ಮಿಷಿನ್ ಡಿಸ್ಟ್ರಾಯ್ ಮಾಡೋದಾಗಲಿ ಅಥವಾ ಗೇಟ್ ಬಾಗಿಲು ಹೊಡೆಯೋದಾಗಲಿ ಆ ಥರದ್ದೇನು ಮಾಡಿರಲಿಲ್ಲ. ಸೊ ಅದಕ್ಕೆ ನಮಗೆ ಸಿಕ್ಕಂಥ ಕ್ಲೂ ಅಂದರೆ ಮೋಸ್ಟ್ಲಿ ಪಾಸ್ವರ್ಡ್ ಏನಿತ್ತು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರ್ಬೋದು ಅನ್ನೋ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ವಿ. ಆ ಪ್ರಕರಣದಲ್ಲಿ ಒಂದು CCTVಲಿ ಮುಖ ಕಾಣಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಛತ್ರಿಯನ್ನು CCTVಗೆ ಅಡ್ಡ ಹಿಡಿದ್ಬಿಟ್ಟು ಅವ್ರ ಮುಖವನ್ನು ಕಾಣಲಿಕ್ಕೆ ಸಿಗದ ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ಅದೇ ಒಂದು ಎಟಿಎಂ ಮಿಷಿನ್ ಸೆಕ್ಯೂರಿಟಿಗೆ ಅಸೋಸಿಯೇಟೆಡ್ ಇದ್ದಂತಹ ಒಬ್ಬ ಗನ್ಮನ್ ಜಗದೇವಪ್ಪ ಅನ್ನುವಂಥವನು ಮತ್ತು ಅವನ ಜೊತೆಗೆ ಜಗನ್ನಾಥ್ ಶಿವಕುಮಾರ್, ಒಟ್ಟು 3 ಜನ ಸೇರಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತನಿಖೆಯಲ್ಲಿ ಕಂಡುಬಂತು. ಈ ಜಗದೇವಪ್ಪ ಏನಿತ್ತು ತನ್ನ ತಂದೆ ಹೆಸರಲ್ಲಿದ್ದಂತಹ ವೆಪನ್ ಲೈಸೆನ್ಸನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಸುಮಾರು 1.5 ತಿಂಗಳು ಕೆಳಗೆ ಸೇರಿಕೊಂಡಿರ್ತಾನೆ. ಅಂದರೆ ಗನ್ಮೆನ್ ಟೈಪ್ ಗಾಡಿಗಳಲ್ಲಿ ಹಣ ಡೆಪಾಸಿಟ್ ಮಾಡುವಂಥ ಸಂದರ್ಭದಲ್ಲಿ ಗಾಡಿಗಳಲ್ಲಿ ಓಡಾಡೋದು. ಸುಮಾರು 12ರಿಂದ 13 ATMಗಳೇನಿದ್ದಾವೆ, ಆ ATMಗಳದ್ದು ಪಾಸ್ವರ್ಡ್ ಏನಿದೆ ಪಾಸ್ವರ್ಡನ್ನು ತಿಳ್ಕೊಂಡು ಈ 12ರಿಂದ 13 ATMಗಳನ್ನು ಕಳವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಪ್ರಯತ್ನ ಮಾಡಿದ್ದಾನೆ. ಫಸ್ಟ್ ಅಫೆನ್ಸಲ್ಲೇ ಸ್ವಲ್ಪ ಜಾಸ್ತಿ ಹಣ ಸಿಕ್ಕಿದ್ರಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಮತ್ತು ಅವನ ಮದುವೆ ಕೂಡ ಸದ್ಯದಲ್ಲೇ ಆಗೋದಿತ್ತು, ಅಂದರೆ ಘಟನೆ ನಡೆದ ಸ್ವಲ್ಪ ದಿನಕ್ಕೆ ಆಗೋದಿತ್ತು. ಹಂಗಾಗಿ ಆ ಮದುವೆ ಕಾರ್ಯ ಇರೋದ್ರಿಂದ ಅವನು ಇಮಿಡಿಯೇಟಾಗಿ ಮತ್ತೆ ರಿಪೀಟ್ ಅಫೆನ್ಸ್ ಮಾಡಿಲ್ಲ. ಅಂದರೆ ಬೇರೆ ಬೇರೆ ATMಗಳದ್ದು ಪಾಸ್ವರ್ಡ್ ಇದ್ದರೂ ಕೂಡ ಅಲ್ಲಿ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿಲ್ಲ. ಈ ಕೃತ್ಯದಲ್ಲಿ ಒಟ್ಟು ಇಬ್ಬರನ್ನ ನಾವೀಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಜಗದೇವಪ್ಪ ಮತ್ತು ಜಗನ್ನಾಥ್ ಅನ್ನುವಂಥವ್ರು. ಅದ್ರ ಜೊತೆ ಶಿವಕುಮಾರ್ ಅನ್ನೋವಂಥವನು ಕೂಡ ಒಬ್ಬ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ. ಸದ್ಯ ಈ ಶಿವಕುಮಾರ್ ಏನಿದ್ದಾನೆ ದುಬೈಗೆ ಹೋಗಿದ್ದಾನೆ. ಅಂದರೆ ಈ ಕೃತ್ಯದಲ್ಲಿ ಬಂದಂಥ ಹಣದಲ್ಲಿ ಸ್ವಲ್ಪ ಪಾಲು ಪಡ್ಕೊಂಡು ದುಬೈಯಲ್ಲಿ ನಾನು ಹೋಗ್ಬಿಟ್ಟು ಉದ್ಯೋಗ ಹುಡುಕ್ತೀನಿ ಅಂತಂದು ದುಬೈಗೆ ಹೋಗಿದ್ದಾನೆ. ಅವನದು ಪಾಸ್ಪೋರ್ಟ್ ಮತ್ತು ವೀಸಾ ಅದರದ್ದು ಟರ್ಮಿನೇಷನ್ ಮತ್ತು ಕ್ಯಾನ್ಸಲೇಷನ್ಗೆ ಏನು ಬೇಕು ಅದನ್ನು ಸಂಬಂಧಪಟ್ಟ ಆರ್ಗನೈಸೇಷನ್ ಜೊತೆ ನಾವು ಈಗಾಗಲೇ ಕಮ್ಯುನಿಕೇಟ್ ಮಾಡಿದ್ದೀವಿ. ಮತ್ತು ಈ ಇಬ್ಬರು ಕೂಡ ಪಾಸ್ಪೋರ್ಟ್ ಮತ್ತು ವೀಸಾ ಪಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದರು. ಅವ್ರಿಗೂ ಕೂಡ ಪಾಸ್ಪೋರ್ಟ್ ಮತ್ತು ವೀಸಾ ಸಿಕ್ಕಿದರೆ ಇವರು ಕೂಡ ಯಾವುದಾದ್ರು ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಉದ್ಯೋಗ ಹುಡುಕ್ಲಿಕ್ಕೆ ಅಂತ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗೋವಂಥ ಒಂದು ಉದ್ದೇಶ ಇತ್ತು ಇವ್ರದ್ದು. ಅಕಸ್ಮಾತ್ ಇನ್ನು 12ರಿಂದ 13 ATM ಪಾಸ್ವರ್ಡ್ಸ್ ಇವ್ರಿಗೇನು ಸಿಕ್ಕಿತ್ತು ಅಲ್ಲೆಲ್ಲ ಅಫೆನ್ಸ್ ಸಕ್ಸೀಡ್ ಆಗಿದ್ದರು ಇವರು ಅಂತಂದರೆ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಇವರಿಗೆ ಸಂಗ್ರಹ ಆಗ್ತಾಯಿತ್ತು. ಅದರಿಂದ ಅವರು ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿತ್ತು. ಏನು ಇಂಡಿಯಾ ಒನ್ ಅಂತ ATM ನಡೆಸೋವಂಥವ್ರು BTI ಬ್ಯಾಂಕ್
ಟೆಕ್ ಇಂಡಿಯಾ ಅಂತ, ಅದು ಮತ್ತು ಸೆಕ್ಯೂರ್ ಇಂಡಿಯಾ, ಈ ಎರಡರದ್ದು ಕೊಲಾಬ್ರೇಷನಲ್ಲಿ ಅವರು RBI ಇಂದ ಪರ್ಮಿಷನ್ ತೊಗೊಂಡು ಈ ATMs ರನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಬಟ್ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ಈ ATMನವರು ಕೈಗೊಂಡಿಲ್ಲ. ಹಾಗಾಗಿ ನಾವು ಸಂಬಂಧಪಟ್ಟ ಆರ್ಗನೈಸೇಷನ್ ಮತ್ತು ಸಂಸ್ಥೆ ಆಗಿದೆ, ಅದಕ್ಕೆ ಈ ರೀತಿ ಆಗೋದ್ರಿಂದ ಸಾರ್ವಜನಿಕರ ಹಣ ಕಳವಾಗುವಂಥ ಸಾಧ್ಯತೆ ಇರುತ್ತೆ ಅಂತಂದು ಬರೆದುಬಿಟ್ಟು RBIನಿಂದ ನೀಡಲಾಗಿರುವಂಥ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಅಂತಂದು ನಾವು ಇನ್ಸಿಸ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಆರ್ಗನೈಸೇಷನ್ ಜೊತೆ ಕೂಡ ನಾವು ಪತ್ರ ವ್ಯವಹಾರ ನಡೆಸಿದ್ದೀವಿ. ನಮ್ಮ ಶಹಬಾದ್ DSP ಅವರು, ಚಿತ್ತಾಪುರ ಇನ್ಸ್ಪೆಕ್ಟರ್ ಅವರು ಮತ್ತು ಅವರೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಏನು ಇನ್ನೂ 12-13 ಅಫೆನ್ಸ್ಗಳು ಆಗೋವಿದ್ವು, ಅವನ್ನು ಕೂಡ ಪ್ರಿವೆಂಟ್ ಮಾಡಿದ್ದಾರೆ. ಯಾಕಂದರೆ ಅಫೆನ್ಸ್ ನಡೆದ ತಕ್ಷಣ ಇಮಿಡಿಯೇಟಾಗಿ ಆ ಸಂಸ್ಥೆ ಜೊತೆ ಮಾತಾಡಿಕೊಂಡು ಅಲ್ಲಿ ಹಾಕಿದ್ದ ಹಣದ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಮತ್ತು ಪಾಸ್ವರ್ಡ್ಸ್ ಎಲ್ಲ ಬದಲಾಯಿಸಿ ಮತ್ತು ಅಫೆಂಡರ್ಸ್ನ ಆದಷ್ಟು ಬೇಗ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 10,20,000 ಅಂದರೆ ಆಲ್ಮೋಸ್ಟ್ 80% ಹಣ ಏನಿತ್ತು ಅದನ್ನು ರಿಕವರಿ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಅವರು ಸಕ್ಸೀಡ್ ಆಗಿದ್ದಾರೆ. ಸೊ ಇದೊಂದು ಒಳ್ಳೆಯ ಕೆಲಸ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಕಡೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ. 2 ಬಾರಿ ATM ಕಳ್ಳತನ ಮಾಡಿ 15 ಲಕ್ಷ ರೂಪಾಯಿ ದೋಚಿಕೊಂಡು ಹೋಗಲಾಗಿತ್ತು. ಈ ಸಂಬಂಧ ವಾಡಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. SP N ಶಶಿಕುಮಾರ್, ಹೆಚ್ಚುವರಿ SP ಜಯಪ್ರಕಾಶ್ ಮಾರ್ಗದರ್ಶನದಲ್ಲಿ ಶಹಬಾದ್ DSP, ಚಿತ್ತಾಪುರ್ CPI ಶಂಕರಗೌಡ, ವಾಡಿ PSI ವಿಜಯಕುಮಾರ್ ಅವರು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ N ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸುದ್ದಿ ಇನ್ನುವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಾಲ್ ಗಂಗಾಧರ್ ತಿಲಕ್ ಅವರ 162ನೇ ಜಯಂತಿ ಉತ್ಸವವನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಬಾಲ್ ಗಂಗಾಧರ್ ತಿಲಕರು ನಮ್ಮ ಭಾರತ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅವಿರತ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಡಲು ಕೂಡ ಅವರು ಯಶಸ್ವಿಯಾದರು. ಅವರು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜುಲೈ 23, 1856ರಲ್ಲಿ ಅವರು ಜನಿಸಿ ಮುಂದೆ ಅವರು ವಕೀಲರಾಗಿ BA LLB ಮುಗಿಸಿ ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಜನರನ್ನು ಜಾಗೃತಗೊಳಿಸಿ ಮುಂದೆ ಒಂದು ಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು. ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆ ಕೂಡ ಅವರು ಮರಾಠಿಯಲ್ಲಿ ಮಾಡಿ ಅವರು ಮುಂದೆ ಬ್ರಿಟಿಷ್ ಆಡಳಿತ ವಿರುದ್ಧ ಮತ್ತು ಅದರ ವಿರುದ್ಧ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಆ ಪತ್ರಿಕೆಯ ಮೂಲಕ ಜನರನ್ನು ಜಾಗೃತಗೊಳಿಸಿ ಅವರು ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡಿದರು. ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆ ಕೂಡ ಅವರು ಮಾಡಿದರು. ಆ ಘೋಷಣೆಯೊಂದಿಗೆ ಯುವಕರನ್ನು ಸಂಘಟಿಸಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು 3 ನಾಯಕರು, ಹೆಚ್ಚಾಗಿ ಬಾಲ್ ಪಾಲ್ ಎಂಬ 3 ನಾಯಕರು ಮುಂಚೂಣಿಯಲ್ಲಿದ್ದರು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಎಂಬ 3 ನಾಯಕರು ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಆದರೆ ಈ 3 ನಾಯಕರು ಮುಂಚೂಣಿಯಲ್ಲಿ ನಮ್ಮ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿಕೊಡುವಲ್ಲಿ ಈ ನಾಯಕರು ಬಹಳಷ್ಟು ನಮ್ಮ ಭಾರತದ ಸಂಸ್ಕೃತಿಯ ಪರಂಪರೆಯ ತಳಹದಿಯ ಮೇಲೆ ಅವರು ಹೋರಾಟವನ್ನು ಮಾಡಿ ಈ ನಮ್ಮ
ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕೊಟ್ಟಿದ್ದಾರೆ. ಆ ನಾಯಕರು ಕಂಡಂಥ ಕನಸು ನಾವು ಇವತ್ತಿನ ದಿವಸ ನಾವು ಎಲ್ಲ ಸಾಕಾರ ಮಾಡಿದ ನಮ್ಮ ಯುವ ಪೀಳಿಗೆ ನಾವು ಎಲ್ಲರೂ ಕೂಡ ನಾವು ಅದರಲ್ಲಿ ಭಾಗಿಯಾಗಿ ಅವರ ನೆನಪಿಗಾಗಿ ಅವರ ಜಯಂತಿಯನ್ನು ನಾವು ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಅವರ ಜಯಂತಿಯು ನಮ್ಮ ಯುವಕರಿಗೂ ಹಾಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ತರಲಿದೆ. ಅದಕ್ಕೋಸ್ಕರ ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಂದು ಆಷಾಢ ಏಕಾದಶಿ ಆದ ಕಾರಣ ಕಲಬುರಗಿಯ ಸ್ಟೇಷನ್ ಬಜಾರ್ನಲ್ಲಿರುವ ವಿಠ್ಠಲ ಮಂದಿರದಲ್ಲಿ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಷಾಢ ಏಕಾದಶಿ ಮಹೋತ್ಸವ ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಸ್ಟೇಷನ್ ಬಜಾರ್ ಪ್ರದೇಶದಲ್ಲಿರುವ ವಿಠ್ಠಲ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿಯ ಅಂಗವಾಗಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿತ್ತು. ಇದರ ಅಂಗವಾಗಿ ವಿಠ್ಠಲ ರುಕ್ಮಿಣಿ ಮೂರ್ತಿಗೆ ವಿಶೇಷ ಅಭಿಷೇಕ, ವಿಶಿಷ್ಟವಾದಂತಹ ಪುಷ್ಪಾಲಂಕಾರ ಮತ್ತು ಭಜನೆ ಕೀರ್ತನೆಗಳನ್ನ ಕೈಗೊಳ್ಳಲಾಗಿತ್ತು. ಸ್ಟೇಷನ್ ಬಜಾರ್ ಪ್ರದೇಶದಲ್ಲಿರುವ ಈ ವಿಠ್ಠಲ ಮಂದಿರಕ್ಕೆ ಸರಿಸುಮಾರು 100ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಇಂದಿನ ಆಷಾಢಿ ಏಕಾದಶಿಯ ಮಹೋತ್ಸವದ ಅಂಗವಾಗಿ ಅನೇಕ ಮಹಿಳಾ ಭಜನಾ ಮಂಡಳದ ವತಿಯಿಂದ ಮರಾಠಿ ಮತ್ತು ಕನ್ನಡ ಭಕ್ತಿಗೀತೆಗಳ ಭಜನಾ ಕಾರ್ಯಕ್ರಮವು ಕೂಡ ಸಾಂಗೋಪವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ವಿಠ್ಠಲ ರುಕ್ಮಿಣಿಯರ ಮೂರ್ತಿಗೆ ಮಾಡಿದ ವಿಶೇಷ ಪುಷ್ಪಾಲಂಕಾರವು ನೋಡುಗರ ಕಣ್ಮನ ಸೆಳೆಯುವುದರ ಜೊತೆಗೆ ಭಕ್ತರ 2 ಕಣ್ಣುಗಳು ಕೂಡ ನೋಡಲು ಸಾಲದಂತೆ ಭಾಸವಾಗುತ್ತಿತ್ತು. विजय कुमार तोशनीवाल, विठल मंदिर ट्रस्टी। हमारा ये मंदिर बहुत पुरातन 100 साल का मंदिर है, बहुत पुराना मंदिर है। आज आषाढ़ी एकादशी का महत्व है। इधर बहुत लोग इधर भजन के लिए आ रहे हैं और दर्शन के लिए आ रहे हैं। साल में 2 बार कार्तिक और आषाढ़ी 2 बार बहुत गर्दी होता। और श्रावण मास में हमारे पास बड़ा अखंड सप्ताह होता, 8 दिन का 7 दिन का, पूर्णिमा से लेके गोकुलाष्टमी तक बहुत बड़ा उत्सव होता। वारकरी संप्रदाय के लोग बहुत आते हैं इधर। और ये बहुत पुराना मंदिर है, ये विठल मंदिर स्टेशन बाजार। और हमारे विशेष आज का आषाढ़ी एकादशी का महत्व है। पंढरपुर यात्रा का इधर बहुत बड़ा महत्व है, बहुत इधर गर्दी होता है इधर। आज सुबह से हमारा अभिषेक हो गया पांडुरंग का, सुबह 4 बजे सुबह में अभिषेक हो गया। और भजन कंटिन्यू हर एक का चल रहे, मराठी भजन, कन्नड़ भजन, महिला मंडल भजन रात तक चलने वाले हैं पूरे भजन। ಹಳಿ ದೇವಸ್ಥಾನ ಇದೆ, ವಿಠಲ್ ಮಂದಿರ್ ಸ್ಟೇಷನ್ ಬಜಾರ್ ಗುಲ್ಬರ್ಗ. 100 ವರ್ಷದ ಮಂದಿರ ಇದೆ. ಗುಲ್ಬರ್ಗದಲ್ಲಿ ಎಲ್ಲಕ್ಕಿಂತ ದೊಡ್ಡ ವಿಠಲ್ ಮಂದಿರ ಅಂದರೆ ಇದೇ ಮಂದಿರ. ಇಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಅವು ಎಲ್ಲ ಸರಿಯಾಗಿ ನಡೀತಾ ಇವೆ. ಇದೇ ಪ್ರಕಾರ ದೇವರು ನಡೆಸ್ಕೊಳ್ಳಿ ಅಂತ ಎಲ್ಲರಿಂದ ಭಕ್ತರಿಂದ ಪ್ರಾರ್ಥನೆ ಮಾಡುತ್ತೇವೆ. ಸುರೇಶ್ ಆನಗುಂದಿ, ವೆಂಕಟಗಿರಿ ಹೋಟೆಲ್, एनजीओस कॉलोनी गुलबर्गा। ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನೂತನ ಶಾಸಕರಿಗೆ ಸನ್ಮಾನ, ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ನೌಕರರ ಕಾರ್ಯಾಗಾರ ಜರುಗಿತು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಸೋಮವಾರ ದಿನಾಂಕ 23ನೇ ಜುಲೈ 2018ರಂದು ಬೆಳಿಗ್ಗೆ 10:30ಕ್ಕೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನೂತನ ಸಚಿವರು ಹಾಗೂ ಶಾಸಕರಿಗೆ ಅಭಿನಂದನೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ನೌಕರರಿಗೆ ಕಾರ್ಯಾಗಾರವು ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಕಲಬುರಗಿಯ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಉಪನ್ಯಾಸಕರಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರಿನ ಆಯುಕ್ತಾಲಯದ ನಿರ್ದೇಶಕರಾದ ಬಿಕೆ ಬಸವರಾಜ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗ್ಟಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಎಚ್.ಕೆ. ರಾಮು, ಗೌರವಾಧ್ಯಕ್ಷರಾದ ವಿ.ಎಂ. ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿಗಳಾದ ಮಾಲತೇಶ ವೈ ಅಣ್ಣಿಗೇರಿ, ಕೋಶಾಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ, ಕಾರ್ಯಾಧ್ಯಕ್ಷರಾದ ಎ. ಪುಟ್ಟಸ್ವಾಮಿ, ಹಿರಿಯ ಉಪಾಧ್ಯಕ್ಷರಾದ ಆರ್. ಶ್ರೀನಿವಾಸ್, ಉಪಾಧ್ಯಕ್ಷರುಗಳಾದ ಆಂಜನೇಯಪ್ಪ ಜೆಕೆ ಮತ್ತು ಜಗದೀಶ್ ಪಾಟೀಲ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಆರ್. ವೆಂಕಟೇಶ್ ಕುಮಾರ್ ಆಗಮಿಸಿದ್ದರು. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಶಿಕ್ಷಣವನ್ನ ಕೊಡುತ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಎಲ್ಲ ಶಿಕ್ಷಕರು ಕೂಡ ಭಾವಿಸ್ಕೊಂಡಿದ್ದಾರೆ, ನಾವು ವಿದ್ಯಾರ್ಥಿಗಳಿಗೆ ಶಾಬ್ದಿಕವಾಗಿ ನುಡಿದರಷ್ಟೇ ಅವರಿಗೆ ಅರ್ಥ ಆಗೋದು. ಪ್ರತಿಯೊಬ್ಬರು ಏನದ ತಮ್ಮ ಸೇವೆಯಲ್ಲಿ ದಕ್ಷವಾಗಿ ನಡೆದುಕೊಂಡು ತಾವು ನಡೆಸಿಕೊಡಬೇಕು. ನನಗೆ ಕೊಟ್ಟ ಸಮಯದಲ್ಲಿ ನಾನು ತಮಗೆ 2 ವಿಷಯಗಳನ್ನು ತಿಳಿಸಿ ಅನುವು ಮಾಡಿಕೊಟ್ಟಂತಹ ವೇದಿಕೆಗೆ ನಾನು ಧನ್ಯವಾದಗಳನ್ನು ತರಿಸ್ತೇನೆ. ಇದೇ ವೇಳೆ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಬೇಗಂ, ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ನಮ್ಮ ಕಡೆಯಿಂದ ಆಗಬೇಕಾಗಿರುವ ಸವಲತ್ತುಗಳನ್ನು ಸೇವೆಗಳನ್ನು ಒದಗಿಸಿರುವುದರಲ್ಲಿ ದಕ್ಷತೆಯಿಂದ ಟ್ರಾನ್ಸ್ಪಾರೆಂಟ್ ಆಗಿ ವಿಳಂಬ ಮಾಡದೆ ಮಾಡಬೇಕೆಂದು ಕೂಡ ನಾವೆಲ್ಲ ಸಂಕಲ್ಪ ಮಾಡಬೇಕೆಂದು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚಿಂಚೋಳಿ ತಾಲೂಕಿನ ಸನ್ಮಾನ್ಯ ಶಾಸಕರು ಆಗಿರುವಂಥ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದಿಷ್ಟು ಮಾತಾಡಬೇಕಂತ ನಾನು ಕೇಳ್ಕೊತೀನಿ. ಈ ಕಾರ್ಯಕ್ರಮ ನಮಗೆ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೆ ನಾನು ವಂದಿಸಿ ಧನ್ಯವಾದಗಳನ್ನು ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. मोहसिन और शुक्रा नमस्कार, ಎಲ್ಲರಿಗೆ ನಮಸ್ಕಾರ. मैं कर्नाटक स्टेट गवर्नमेंट एम्प्लॉयज़ एसोसिएशन गुलबर्गा की शुक्रगुजार हूँ कि इन्होंने इस प्रोग्राम में मुझको मदऊ करके सम्मान किए, और साथ ही साथ मैं इस एसोसिएशन को मुबारकबाद देती हूँ कि इन्होंने गवर्नमेंट एम्प्लॉयज़ के होनहार बच्चों को हौसला अफजाई की, जिससे बच्चों में अच्छे नंबरात से कामयाबी हासिल करने की जुस्तजू हासिल होती है। मैं उम्मीद करती हूँ कि हर साल की तरह आइंदा भी इस तरह के प्रोग्राम का इनक़ाद एसोसिएशन करेगी। मेरी नेक ख्वाहिशात गवर्नमेंट एम्प्लॉयज़ के साथ है। मेरा ताउन हमेशा आप लोगों के साथ रहेगा। जय हिंद, जय कर्नाटक. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ ಆಗಿರುವುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದಂಥ ಎಲ್ಲ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋದಕ್ಕಾಗಿ ಜಿಲ್ಲಾಧ್ಯಕ್ಷರ ಪರವಾಗಿ ಹಾಗೂ ಜಿಲ್ಲಾ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಅಬ್ದುಲ್ ಅಜೀಂ, ಸೈಯದ್ ಶೌಕತ್ ಅಲಿ, ಸುಭಾಷ್ ಚಂದ್ರ ಡಿ, ಈಶ್ವರಗೌಡ, ಮಲ್ಲಿನಾಥ ಮಂಗಲಗಿ, ಗೋವಿಂದರೇವು ಚೌಹಾಣ್, ಸತೀಶ್ ಸಜ್ಜನ್, ವಿಜಯಕುಮಾರ್ ನಾಗೂರ್, ತಾಲೂಕಾ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಪಾಟೀಲ್ ಚಿಂಚೋಳಿ, ಡಿಬಿ ಪಾಟೀಲ್ ಜೇವರ್ಗಿ, ಬಸವರಾಜ್ ಬಳ್ಳುಂಡಗಿ ಚಿತ್ತಾಪುರ, ರಮೇಶ್ ಮಾಡಾಳ್ಕರ್ ಆಳಂದ, ಸಾದಿಕ್ ನಾಗೂರ್ ಅಫಜಲ್ಪುರ, ಶಿವಶಂಕರಯ್ಯ ಮಠಪತಿ ಸೇಡಂ, ಬಸವರಾಜ್ ಜಮಾದಾರ್ ಹೆಬ್ಬಾಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನನ್ನ ಹೆಸರು ಸೌಖ್ಯ ಎಸ್ ಮುತ್ತ. ನಾನು SBI ಪಬ್ಲಿಕ್ ಶಾಲೆಯಲ್ಲಿ ಕಲ್ತಿದ್ದೇನೆ. ನನಗೆ ಈಗ ಭಾಳ ಖುಷಿ ಆಗ್ತಿದೆ. ಯಾವುದೇ ಟ್ಯೂಷನ್ ಇಲ್ಲ, ಬಟ್ ಸ್ಟಿಲ್ ಹ್ಯಾಪಿನೆಸ್. ಥ್ಯಾಂಕ್ ಯು. ನನ್ನ ಹೆಸರು ವಾರುಣಿ ಅಂತ. ನಾನು SBI ಶಾಲೆಯಲ್ಲಿ ಓದಿದ್ದೇನೆ. ನನ್ನ ತಂದೆ ತಾಯಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಖುಷಿಯಾಗಿದೆ ನನ್ನ ಪರ್ಸೆಂಟೇಜ್ ಬಂದಿದ್ದ ಕಾರಣ. ಹಾಗೂ ಎಲ್ಲ ಶಿಕ್ಷಕರು ನನಗೆ ಕಲಿಸಿದವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಕ್ಸ್ಟ್ರಾ ಟ್ಯೂಷನ್ಸ್ ಹೋಗೋದು ಏನು ಅವಶ್ಯಕತೆ ಇಲ್ಲ. ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು, ಎಕ್ಸ್ಟ್ರಾ ರೆಫರೆನ್ಸ್ ಬುಕ್ ಓದಬೇಕಂತೇನು ಅವಶ್ಯಕತೆ ಇಲ್ಲ. SSLCಗೆ ಏನೂ ಟೆನ್ಷನ್ ಇರಲಾರ್ದೆ ಆರಾಮಾಗಿ ಓದೋದು ಕೂಡ ಟಾಪ್ ಮಾಡಬಹುದು. ಧನ್ಯವಾದ. ನಾನು ಲುಬ್ನಾ ಮಲಿಹಾ. ನನಗೆ PUCದಲ್ಲಿ 97.5% ಸಿಕ್ಕಿದೆ. ನನ್ನ ಅಪ್ಪನ ಹೆಸರು ಮೊಹಮ್ಮದ್ ಸಿರಾಜ್, ನನ್ನ ತಾಯಿ ಜಾಹಿರಾ ಬೇಗಂ. ನನಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪುರಸ್ಕಾರ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ನನಗೆ ಬಹಳ ಹೆಮ್ಮೆಯ ವಿಷಯ ಇದು. ನಾನು SBRನಲ್ಲಿ ಓದಿದ್ದೇನೆ ಮತ್ತು ನೀಟಿನಲ್ಲಿ ಸ್ಟೇಟ್ 400 ರ್ಯಾಂಕ್ ದೊರೆತಿದೆ. ನನಗೆ ಜಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿದೆ. ಇದು ನನಗೆ ಬಹಳ ಖುಷಿಯಾಗುತ್ತಿದೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನೀವು ಪರಿಶ್ರಮದಿಂದ ಓದಿ ಚೆನ್ನಾಗಿ ಅಂಕಗಳನ್ನು ಎಲ್ಲರೂ ಪಡೆಯಿರಿ ಅಂತ ಆಶಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸುಷ್ಮಾ. ನಾನು SBR ಶಾಲೆಯಲ್ಲಿ ಓದುತ್ತಿದ್ದೆ. ನನ್ನ SSLCಯ ಪರ್ಸೆಂಟೇಜ್ 97.92 ಆಗಿದೆ. ನಾನು ಈಗ ನೆಕ್ಸ್ಟ್ ಕಾಲೇಜ್ನಲ್ಲಿ SBR ಕಾಲೇಜ್ನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ನನಗೆ ಇಷ್ಟು ಪರ್ಸೆಂಟೇಜ್ ಬರಲಿಕ್ಕೆ ಕಾರಣ ಏನಂದರೆ ನನ್ನ ಹಾರ್ಡ್ ವರ್ಕ್, ಹಾಗೆ ನನ್ನ ಟೀಚರ್ಸ್, ನನ್ನ ಸ್ಕೂಲ್ ಟೀಚರ್ಸ್ ಎಲ್ಲರೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೂ ಮತ್ತು ಹಾಗೆ ನಮ್ಮ ತಂದೆ ತಾಯಿಯ ಪ್ರೋತ್ಸಾಹದಿಂದ ನಾನು ಭಾಳ ಚೆನ್ನಾಗಿ ಓದಿದ್ದೇನೆ. ಇನ್ನು ನನಗೆ ತುಂಬ ಖುಷಿ ಆಗುತ್ತಿದೆ. ಆ್ಯಂಡ್ ಇದು ಅವಾರ್ಡ್ ಕೊಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರ ಸಂಘದವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಇತ್ತೀಚೆಗೆ ಬೈಕ್ ರೈಡ್ ತುಂಬಾನೇ ಕ್ರೇಜಿ ಆಗಿದೆ. ಅದರಲ್ಲೂ ಕೂಡ ದಾಖಲೆ ನಿರ್ಮಿಸಲು ಎಲ್ಲರೂ ಉತ್ಸುಕರಾಗಿರ್ತಾರೆ. 76 ದಿನಗಳಲ್ಲಿ 21 ದೇಶಗಳಿಗೆ 23,500 ಕಿಲೋಮೀಟರ್ ಬೈಕ್ ಮೇಲೆ ಪ್ರಯಾಣ ಮಾಡಿದ ಮಂಜುನಾಥ್ ಜೊತೆ ವಿಜಯವಾಣಿಯಲ್ಲಿ ಸಂವಾದ ಕಾರ್ಯಕ್ರಮ ಜರುಗಿತು. ಪ್ರಪಂಚದಲ್ಲಿ ಇರುವುದೆಲ್ಲವೂ ನಮ್ಮ ದೇಶದಲ್ಲಿದೆ. ಹೀಗಾಗಿ ಭಾರತವನ್ನು ಒಮ್ಮೆ ಸಂಪೂರ್ಣ ಸುತ್ತಾಡಿದರೆ ಇಡೀ ಪ್ರಪಂಚವೇ ನೋಡಿದಂತಾಗುತ್ತದೆ. ಹೀಗೆ ಬೈಕ್ ನಲ್ಲಿ 21 ದೇಶಗಳಲ್ಲಿ ಪ್ರವಾಸ ಕೈಗೊಂಡು ಆಗಮಿಸಿರುವ ಸಾಹಸಿಗ ಸಾಧಕ ಮಂಜುನಾಥ್ ಚಿಕ್ಕಯ್ಯ ಅವರು ತಮ್ಮ ಮನದಾಳದ ಮಾತು ಬಿಚ್ಚಿಟ್ಟಿದ್ದಾರೆ. ವಿಜಯವಾಣಿ ಕಚೇರಿಗೆ ಭಾನುವಾರ ಸಂಜೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಸಂವಾದದಲ್ಲಿ ಮಾತನಾಡಿದ ಮಂಜುನಾಥ್ ರವರು ಪ್ರವಾಸದ ವೇಳೆ ಎದುರಾಗಿರುವ 2 ತೊಡರುಗಳನ್ನು ಎಳೆಯಾಗಿ ಬಿಡಿಸಿಟ್ಟರು. ಮಂಜುನಾಥ್ ಅವರು 20 ವರ್ಷ ಹಿಂದೆ 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 20 ವರ್ಷ ಹಿಂದೆ
225 kg ಭಾರದ 275 kg ಭಾರದ ಒಂದು ಮೋಟರ್ ಬೈಕ್ ಮೇಲೆ ಕುಟುಂಬದವರ ಅನುಮತಿ ಪಡೆದು ಸುಮಾರು 14 ದೇಶಗಳನ್ನು 23,500 ಕಿಲೋಮೀಟರ್ ಸುತ್ತಾಡಿ ಕಲಬುರಗಿಗೆ ಬಂದಿದ್ದಾರೆ. ಮಂಜುನಾಥ್ ಅವರು ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರತಿಭೆ. ಇವತ್ತು ಅವರು ಆಲ್ಮೋಸ್ಟ್ ಇಡೀ ದೇಶದ ಒಬ್ಬ ಯೂತ್ ಐಕಾನ್ ಆಗಿ ಹೊರಬಂದಿದ್ದಾರೆ. ಸೊ ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಇವತ್ತು ಪತ್ನಿ ಸಮೇತರಾಗಿ ನಮ್ಮ ವಿಜಯವಾಣಿ ಕಚೇರಿಗೆ ಬಂದಿದ್ದಾರೆ. ಅವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವರ್ಲ್ಡ್ ಸುತ್ತೋಕ್ಕಿಂತ ಮುಂಚೆ ಇಂಡಿಯಾ ಸುತ್ತಿ ಅಂತ. ಯಾಕೆಂದರೆ ವರ್ಲ್ಡಲ್ಲಿ ಏನಿದೆ ಇಂಡಿಯಾದಲ್ಲಿದೆ. ನಿಮಗೆ ಆಲ್ 4 ಸೀಸನ್ ಸಿಗುತ್ತೆ. ನಿಮಗೆ ಸ್ನೋ ಸಿಗುತ್ತೆ, ಡೆಸರ್ಟ್ ಸಿಗುತ್ತೆ, ನಾರ್ತ್ ಈಸ್ಟಲ್ಲಿ ರೇನ್ ಸಿಗುತ್ತೆ, ಸೌತಲ್ಲಿ ಸ್ಪ್ರಿಂಗ್ ಕೋಲ್ಡ್ ಟೆಂಪ್ರೇಚರ್ ಸಿಗುತ್ತೆ. ಆ ಥರ ಇಂಡಿಯಾದಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಸೊ ಫಸ್ಟ್ ನಾನು ಇಂಡಿಯಾದಲ್ಲಿ ಎಲ್ಲ ಥರ ಓಡಾಡಿ ಸೊ ಒಂದು ಸ್ಟ್ರೆಂತ್ ಬೈ ಸ್ಟ್ರೆಂತ್ ನಾನು ಒಂದು ದಿನ ಸ್ಟಾರ್ಟ್ ಮಾಡಿದೆ, ಒಂದು ವಾರ ಸ್ಟಾರ್ಟ್ ಮಾಡಿದೆ. ಆ ಥರ ಬೆಂಗಳೂರಿಂದ ಕನ್ಯಾಕುಮಾರಿ ಹೋಗಿ ಲೇ ಲಡಾಖ್ ಹೋಗಿ ವಾಪಸ್ ಬೆಂಗಳೂರಿಗೆ ಬಂದೆ. ಆಲ್ಮೋಸ್ಟ್ 9,000 ಕಿಲೋಮೀಟರ್ಸ್. ದ್ಯಾಟ್ ವಾಸ್ ಮಂಗಸ್. ಆವಾಗಲೇ ನನಗೆ ಸ್ಟ್ರೆಂತ್ ಸಿಕ್ತು. ಎಸ್, ಟ್ರಾವೆಲಿಂಗ್ಗಳಲ್ಲಿ ನಾನು ಅದು ಹವ್ಯಾಸ ಆಗಿ ಈಗ ನಾವು ಇಟ್ ಇಸ್ ಲೈಕ್ ಲೈಫ್ ಥರ ಆಗೋಗಿದೆ. ಅದು ಆ ಥರ ಸಿಚುವೇಶನ್ ಬಂತು. ದೆನ್ ಒಂದ್ಸತಿ ಭೂಟಾನ್ಗೆ ಹೋದ್ವಿ. ಫಸ್ಟ್ ಸ್ಟೆಪ್ ಹೋಗಿದ್ದು ಭೂಟಾನ್. ಹೊರ ದೇಶಕ್ಕೆ ಹೋಗ್ಬೇಕು ಅನ್ನೋದೊಂದು ರುಚಿ ಇತ್ತು. ಅಲ್ಲಿ ಹೋದಾಗ ಪರಿಸರ ಪುಲ್ಡ್ ಮೀ. ತುಂಬ ತುಂಬ ಬ್ಯೂಟಿಫುಲ್ ನೇಚರ್ಸ್. ಆ್ಯಂಡ್ ಅಲ್ಲಿಗೂ ಇಂಡಿಯಾಗೂ ಅಂತ ಏನು ಅವರೇನು ಬಿಕಾಸ್ ವಿ ಸೆಕ್ಯೂರ್ ದೆಮ್ ಬಾರ್ಡರ್, ಇಂಡಿಯನ್ ನೇವಿನೇ ಇದು ಆರ್ಮಿನೇ ಸೆಕ್ಯೂರ್ ಮಾಡೋದ್ರಿಂದ ದೇ ಆಲ್ವೇಸ್ ವೆಲ್ಕಮ್ ಅಸ್. ಸೊ ಅಲ್ಲಿ ನನಗಿನ್ನೂ ಹೊರಗಿನ ಅಂತ ಫೀಲಿಂಗ್ ಬರಲಿಲ್ಲ. ದೆನ್ ವಿ ಡಿಸೈಡೆಡ್ ಟು ಗೋ ಬೈ ಕಾರ್. ಯಾಕಂದರೆ ಬೈಕಲ್ಲಿ ನನಗೆ ಕಷ್ಟ ಆಗುತ್ತೆ ಅಂತೇಳಿ ಬೆಂಗಳೂರಿಂದ ಸಿಂಗಾಪುರಿಗೆ ಕಾರಲ್ಲಿ ಡಿಸೈಡ್ ಮಾಡಿದ್ವಿ. ಅದು ಬಂದ್ಬಿಟ್ಟು ಇಟ್ ವಾಸ್ ಲೈಕ್ 10,000 12,000 ಕಿಲೋಮೀಟರ್ಸ್ ಇತ್ತು ಒಂದು ಸೈಡ್ ಹೋಗೋದ್ರಲ್ಲಿ. ಆಲ್ಮೋಸ್ಟ್ 4 to 5 ಕಂಟ್ರೀಸ್ ಕ್ರಾಸ್ ಮಾಡೋದಿತ್ತು. ಸುಮಾರು ತೊಂದರೆಗಳಿಂದ ನಾವು ಅಲ್ಲಿ ಕೂಡ ಕಷ್ಟಪಟ್ಟು ಬಾರ್ಡ್ರಲ್ಲಿ 15 ದಿನ ಸಿಕ್ಕೊಂಡ್ವಿ. ಬೇಕಂದರೆ ಆ ಟೈಮಲ್ಲೇ ಬಾರ್ಡ್ರಲ್ಲಿ ಇದು ಡೆಮೋಕ್ರಸಿಗೆ ಚೇಂಜ್ ಆಯಿತು, ಮಯನ್ಮಾರ್. ಸೊ ಅವ್ರ ಪಾಲಿಸೀಸ್ ಎಲ್ಲ ಚೇಂಜ್ ಆದಮೇಲೆ ಅಲ್ಲಿ ಅದರ ಕಷ್ಟಗಳೆಲ್ಲ ಅವಾಗಿಂದ ಅವಾಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ಒಂದು 15 ದಿನ ಇದ್ದಾಗ ಒಂದು ಕಪಲ್ ಸಿಕ್ಕರು ನನಗೆ. ದೇ ಆರ್ ಫ್ರಮ್ ನ್ಯೂಜಿಲ್ಯಾಂಡ್. ಅವರು ಪ್ರಪಂಚನ ಬೈಕಲ್ಲಿ ಓಡಾಡ್ತಾ ಇದ್ರು. ಒಂದು ಇಂಡಿಯಾದಲ್ಲಿ ಬೈಕಲ್ಲಿ ಅಂದ್ರೆ ಇಟ್ಸ್ ಅ ನೆಸೆಸಿಟಿ. ಅವ್ರು ಬೈಕನ್ನ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ಆದರೆ ಇನ್ನೊಬ್ಬ ಸ್ಪೇನೋನು ಸಿಕ್ಕ. ದೇವರ್ ಪ್ಲಾನಿಂಗ್ ಆ್ಯಂಡ್ 5 ವರ್ಷ ಕೆಲಸ ಮಾಡಿ 6 ತಿಂಗಳು ಅವ್ರಿಗೋಸ್ಕರ ತೆಗೆದಿಟ್ಕೊಂಡು ಪ್ರಪಂಚವೆಲ್ಲ ಸುತ್ತಾಡ್ತಾ ಇರ್ತಾರೆ. ಎಸ್, ದಿಸ್ ಒನ್ ಆಫ್ ದಿ ಬೆಸ್ಟ್. ಯಾಕಂದರೆ ಫಸ್ಟು ನೀವು ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಅದೇ ರೀತಿ ನೀವು ಎಂಜಾಯ್ನೂ ಮಾಡ್ಬೋದು ಅನ್ನೋದೊಂದು ದಾರಿ ಅಲ್ಲಿ ಸಿಕ್ತು ನನಗೆ. ಸೊ ಅವಾಗ ಅವರು ಅಲ್ಲಿ ಒಂದು ನನಗೆ ಉಟ್ಕೊಳ್ತು. ಸಿಂಗಾಪುರ್ ಹೋಗೋಕ್ಕಿಂತ ಮುಂಚೆನೇ ತಿಳ್ಕೊಂಡೆ ನಾವು ವಿ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಲೈಫಲ್ಲಿ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು ಅಂತ. ಸೊ ದಟ್ ವಾಸ್ 2 years ಬ್ಯಾಕ್. ಅದು 2.5 years ಬ್ಯಾಕ್. ಸೊ ಅಲ್ಲಿಗೆ ನಾನು ಸಿಂಗಾಪುರ್ ತುಂಬ ಸಕ್ಸಸ್ಫುಲ್ ಓದಿ. 2 ಕಡೆ ನಮಗೆ ಬಾರ್ಡರ್ಲಿ ತೊಂದರೆ ಆಯಿತು ಬಿಕಾಸ್ ಆಫ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸೀಸ್. ನಮ್ಮ ಕಡೆಯಿಂದ ಏನು ತೊಂದರೆ ಆಗಲಿಲ್ಲ, ಬಟ್ ಪಾಲಿಸಿಂದ ಚೇಂಜ್ ಆಯಿತು. ಅವಾಗ ಅಲ್ಟಿಮೇಟ್ಲಿ 25 ದಿನದ ಮಾಡೋದನ್ನು 52 ದಿನ ತಗೊಳ್ತದ್ದು. ಸೊ ಈ ಥರನೂ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇವತ್ತು ಹೇಳ್ಕೊಳ್ಳೋಕ್ಕೆ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಅಂತ ಫೀಲ್ ಆಗುತ್ತೆ. ಅವಾಗಿನ ಟೈಮಲ್ಲಿ ಕಷ್ಟ ಅನ್ಸಿರ್ಬೋದು, ಇಟ್ ಇಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತಮ್ಮ ಬೈಕ್ ಮೇಲೆ 76 ದಿನಗಳಲ್ಲಿ 21 ದೇಶಗಳ 23,500 ಕಿಲೋಮೀಟರ್ ಬೈಕ್ ಮೇಲೆ ಸವಾರಿ ಮಾಡಿದ ಮಂಜುನಾಥ್ ರವರು ವಿದೇಶಗಳಲ್ಲಿ ಭಾರತೀಯರನ್ನು ಹೇಗೆ ಕಾಣುತ್ತಾರೆ ಎಂಬ ಭಯವಿತ್ತು. ಯಾವ ದೇಶಕ್ಕೆ ಹೋದರೂ ಭಾರತೀಯರು ಎಂದಾಕ್ಷಣ ಎಲ್ಲಿಲ್ಲದ ಗೌರವ ಸಿಕ್ಕಿತು. ಭಾರತೀಯ ಸಂಸ್ಕೃತಿ ಸಂಸ್ಕಾರ ವಿಶ್ವಮಾನ್ಯವಾಗಿದೆ ಎಂಬುದು ಆಗಲೇ ಗೊತ್ತಾಯಿತು. ಇಂತಹ ಪವಿತ್ರ ದೇಶದಲ್ಲಿ ತಾವು ಜನಿಸಿದ್ದೇ ಭಾಗ್ಯ. ಎಲ್ಲ ದೇಶಗಳಲ್ಲಿ ಎಲ್ಲವೂ ಸಿಗುವುದಿಲ್ಲ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ವಾತಾವರಣ ಕಾಣಬಹುದು. ಆದರೆ ಭಾರತದಲ್ಲಿ ಎಲ್ಲವೂ ಇದೆ. ಹೀಗಾಗಿ ಪ್ರಪಂಚ ಸುತ್ತುವ ಮೊದಲು ದೇಶ ಸುತ್ತಬೇಕು ಎಂದರು. ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕಾದರೆ ಸಮುದ್ರ ದಾಟಿಕೊಂಡೇ ಹೋಗಬೇಕಂತೇನಿಲ್ಲ. ಗೆಳೆಯ ರಿಚರ್ಡ್ ಜೊತೆ ರಸ್ತೆ ಮೂಲಕವೇ ಬೈಕ್ ನಲ್ಲಿ ಸಂಚರಿಸಿದ್ದೇನೆ. ತಮಗೆ ನಗರ ಪ್ರದೇಶಕ್ಕೆ ಭೇಟಿ ಕೊಡುವುದಕ್ಕಿಂತ ವಿದೇಶಗಳಲ್ಲಿನ ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಂಸ್ಕೃತಿ, ಪರಂಪರೆ, ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿತ್ತು ಎಂದರು. ಈ ತಮ್ಮ ಸಾಧನೆಗೆ ಪತ್ನಿ ಮತ್ತು ಕುಟುಂಬ ಸದಸ್ಯರು ನೀಡಿದ ಸಹಕಾರ ಯಾವತ್ತೂ ಮರೆಯುವಂತಿಲ್ಲ. ತುಂಬಾ ಕ್ಲಿಷ್ಟಕರ ಕಾರ್ಯಕ್ಕೆ ಕೈ ಹಾಕಿದರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ
ಮಾಡಿದ್ದಾರೆ ಎಂದರು. ಅಲ್ಲದೆ ತಮ್ಮ ವಿದೇಶ ಪ್ರವಾಸದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡಿದ ವಿಜಯವಾಣಿಗೆ ಕೃತಜ್ಞತೆ ಹೇಳಿದರು. ಫಸ್ಟ್ ಹೋಗ್ಬೇಕಾದ್ರೆ ಫಸ್ಟ್ ಬೇಕಾಗಿರೋದು ನಮ್ಮ ಹತ್ರ ಮುಂಚೆ ನಮ್ಮ ಇಂಡಿಯನ್ ಬುಲೆಟ್ ಇತ್ತು, ಅದನ್ನ ಯೂಸ್ ಮಾಡಿದ್ವಿ. ಬಟ್ ಈ ಇಂಡಿಯನ್ ಬುಲೆಟ್ ಔಟ್ಸೈಡ್ ಕಂಟ್ರಿಗೆ ಸ್ಪೇರ್ ಪಾರ್ಟ್ಸ್ ಕಷ್ಟ ಆಗುತ್ತೆ ಅಂತೇಳಿ, ಆಮೇಲೆ ಎವ್ರಿ 5,000ಗೆ ಸರ್ವಿಸ್ ಕೊಡಬೇಕು, ಅಲ್ಲಿ ಸರ್ವಿಸ್ ಸಿಗಲ್ಲ ಅಂತೇಳಿ ವಿ ಡಿಸೈಡೆಡ್ ಟು ಗೋ ಆನ್ UK ಬೈಕ್. ಇಲ್ಲ ನಮ್ದು ಬೈಕ್ ನಡೆಯಲ್ಲ ಅಂತಲ್ಲ, ಅಲ್ಲಿ ಸರ್ವಿಸಸ್ ಸಿಗಲ್ಲ ಮತ್ತು ಸ್ಪೇರ್ ಸಿಗಲ್ಲ ಅಂತ ಒಂದೇ ದೃಷ್ಟಿಗೆ ವಿ ಗೋನ್ ಆನ್ UK ಬೈಕ್. ಎಲ್ಲಾದ ಕಡೆ ಸರ್ವಿಸ್ ಸಿಗಬೇಕು ಅಂತ ಅದು ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯಿತು. 6 ತಿಂಗಳಾಯ್ತು ಅದು ಸೆಲೆಕ್ಟ್ ಮಾಡಲಿಕ್ಕೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದಿದ್ದು ನಾವು ಆ್ಯಕ್ಚುಲಿ ಆ್ಯಸ್ ಎ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಏನೇನು ಬೇಕೋ ಆ ಸ್ಟೆಪ್ ಮಾಡ್ಕೋತಾ ಇದ್ವಿ. ಬ್ಯಾಡ್ಮಿಂಟನ್ ಇಸ್ ಗಿವನ್ ಎ ಗ್ರೇಟ್ ಆ್ಯಂಡ್ ಅವರ್ ಗುಲ್ಬರ್ಗ ಬ್ಯಾಡ್ಮಿಂಟನ್ ಇದು ಸ್ಟೇಡಿಯಂ ಇದೆಯಲ್ಲ, ಇಂಟೈರ್ ಸ್ಟೇಟಲ್ಲೇ ಇಲ್ಲ ಆ ಥರ. ಅದನ್ನು ನನಗೆ ಸಿಕ್ಕಿದೆ, ಅದು ನನ್ನ ಪುಣ್ಯ ಅಂತ ಹೇಳ್ತೀನಿ ಅಷ್ಟೇ. ಸೊ ರಿಯಲಿ ಥ್ಯಾಂಕ್ಸ್ ಟು ಗುಲ್ಬರ್ಗ ಫಾರ್ ದಟ್. ಅದರಿಂದ ಹೆಲ್ತ್ ನಾನು ಮೇಂಟೈನ್ ಮಾಡ್ಕೊಂಡು ಬಂದೆ. ಮೂಲತಃ ಹೊಸಪೇಟೆಯವನಾದರೂ ಕಲಬುರಗಿ ತಮಗೆ ಮಗನಂತೆ ಬೆಳೆಸಿದೆ. ಹೀಗಾಗಿ ತಾವು ಕಲಬುರಗಿಯ ಸ್ವತಂತ್ರ ಪುತ್ರರಾಗಿದ್ದು ಯಾವ ಊರು ಎಂದು ಕೇಳಿದರೆ ಕಲಬುರಗಿ ಎಂದು ಹೇಳುವಷ್ಟು ಪ್ರೀತಿ ಈ ಊರು ನೀಡಿದೆ ಎಂದರು. ಕಲಬುರಗಿಯ 150 ದಾಲ್ ಮಿಲ್ಗಳಲ್ಲಿ LPG ವ್ಯಾಪಾರ ಆರಂಭಿಸಿ ನಂತರ ಮಾಡರ್ನ್ ಗ್ಯಾಸ್ ಏಜೆನ್ಸಿ ಪಡೆದುಕೊಂಡ ಕುರಿತು ಕಲಬುರಗಿ ಜೊತೆಗಿನ ನಂಟಿನ ಬಗ್ಗೆ ವಿವರಿಸಿದರು. ಗುಲ್ಬರ್ಗಾಗೆ 2004 ಅಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ನಾನು ಸ್ಪೆಷಲಿಸ್ಟ್ ಆಗಿ ನಾನು ಆಯ್ಕೆ ಆದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ. ಇಲ್ಲಿ ಒಂದು LPG ಕನ್ವರ್ಷನ್ ಗುಲ್ಬರ್ಗಾದಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಸಕ್ಸಸ್ಫುಲ್ ಆಗಿ ದಾಲ್ ಇಂಡಸ್ಟ್ರಿಯಲ್ಲಿ. ಸೊ ಟೋಟಲಿ ಅವಾಗ 150 ಇಂಡಸ್ಟ್ರೀಸ್ ಇತ್ತು, ಆಲ್ಮೋಸ್ಟ್ 40 ಇಂಡಸ್ಟ್ರೀಸ್ ಕನ್ವರ್ಟ್ ಮಾಡಿದ್ವಿ. ಅವಾಗ ಡೀಸೆಲ್ ರನ್ ಮಾಡ್ತಾ ಇದ್ದೆ ಸುಮಾರು ಡ್ರೈವ್ ಮಾಡಲಿಕ್ಕೆ ದಾಲ್ನ. ಸೊ ಅದನ್ನು ಕನ್ವರ್ಟ್ ಮಾಡಿ ನಾನು ಇಲ್ಲಿ ಗುಲ್ಬರ್ಗ ಯಾಕೆ ಮಾತಾಡ್ತೀನಿ ಅಂದರೆ, ನಾನು ಗುಲ್ಬರ್ಗಕ್ಕೆ ಬರೋಕ್ಕೆ ದಾರಿಯಾಗಿದ್ದು ಆ ಮೂಲಕದಿಂದ ಆ್ಯಕ್ಚುಲಿ. ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿ ಬರ್ತಾ ಹೋಗ್ತಾ ನಮಗೆ ಇಲ್ಲಿ ಸಂಪರ್ಕ ಬೆಳೀತು ಮಾಡರ್ನ್ ಗ್ಯಾಸ್ ಸಿಂಗಿಯವ್ರ ಜೊತೆ. ಅವರಿಗೆ ನನಗೆ ತುಂಬ ಮಗನ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿ ಕಂಪ್ನಿ ಕೂಡ ಕಾನ್ಫಿಡೆನ್ಸ್ ಬಂದು ನನಗೆ ಈ ಏಜೆನ್ಸಿ ನನಗೆ 2011-12 ನನಗೆ ಕೊಟ್ಟರು. ಅದಾಗಿ ನನಗೆ ಗುಲ್ಬರ್ಗ ಬಂದು ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಬ್ಯಾಡ್ಮಿಂಟನಿಂದ ಗುಲ್ಬರ್ಗಲ್ಲಿ ಹೆಲ್ತ್ ಸ್ಟಾರ್ಟ್ ಮಾಡಬೇಕು ಅಂತ. ಅವಾಗ ನಮ್ಮ ಸ್ನೇಹಿತರು ಎಲ್ಲ ಸಿಕ್ಕಿ ವಿತಿನ್ 1 ಇಯರ್ ನನಗೆ ಬೆಂಗಳೂರು ಅಲ್ಲ ಅನ್ನೋ ಫೀಲಿಂಗ್ ನನಗೆ ಗುಲ್ಬರ್ಗ ಕೊಡ್ತು. ಬೆಂಗಳೂರು ಕಾರಾಗೃಹದ ಅಧೀಕ್ಷಕ ಸುಂದರ್ ಮಾತನಾಡಿ, ಇಂತಹವರನ್ನು ನಾಡಿಗೆ ಪರಿಚಯಿಸುವ ಮೂಲಕ ಉತ್ತಮ ಕಾರ್ಯ ಮಾಡುತ್ತಿರುವ ನಾಡಿನ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ವಿಜಯವಾಣಿ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಸ್ವಾಗತಿಸಿದರು. ರೇಖಾ ಮಂಜುನಾಥ್, HKCCI ಉಪಾಧ್ಯಕ್ಷ ಶರಣು ಪಪ್ಪ, ಪ್ರಮುಖರಾದ ಅರುಣ್ ಕುಮಾರ್, ರಮೇಶ್ ಸ್ವಾಮಿ, MB ಅಂಬಲಗಿ, ಪತ್ರಕರ್ತರಾದ ರಾಮಕೃಷ್ಣ ಬಡಶೇಷಿ, ಗೋಪಾಲ್ ಕುಲಕರ್ಣಿ, ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಇತರರು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.